Welcome to Echoes of the Word. Join us to reflect on God's love, Christian teachings, and the lives of the saints. ಕ್ರಿಸ್ತನಲ್ಲಿರುವ ಸಹೋದರ ಸಹೋದರಿಯರೇ, ನೀವು ತೆಗೆದುಕೊಳ್ಳಬೇಕಾದ ಅತ್ಯಂತ ಕಠಿಣ ನಿರ್ಧಾರ ಯಾವುದು? ಇಂದು ಯೇಸು ನಮಗೆ ಅತ್ಯಂತ ಕಠಿಣ ಆಯ್ಕೆಗಳಲ್ಲಿ ಒಂದನ್ನು ನೀಡುತ್ತಾನೆ. ಅವನು ಹೇಳುತ್ತಾನೆ, ಯಾರಾದರೂ ನನ್ನ ಬಳಿಗೆ ಬಂದು ತಂದೆ, ತಾಯಿ, ಹೆಂಡತಿ ಮತ್ತು ಮಕ್ಕಳನ್ನು ಮತ್ತು ಜೀವನವನ್ನು ಸಹ ದ್ವೇಷಿಸದಿದ್ದರೆ ಅವನು ನನ್ನ ಶಿಷ್ಯನಾಗಲು ಸಾಧ್ಯವಿಲ್ಲ. ಬಲವಾದ ಮಾತುಗಳು, ಆಘಾತಕಾರಿ ಮಾತುಗಳು. ಆದರೆ ಯೇಸು ನಮ್ಮನ್ನು ದ್ವೇಷಿಸಲು ಕರೆಯುತ್ತಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಆತನನ್ನು ಪ್ರೀತಿಸುವಂತೆ ಅವನು ನಮ್ಮನ್ನು ಕರೆಯುತ್ತಿದ್ದಾನೆ. ಕ್ರಿಸ್ತನಿಗೆ ನಮ್ಮ ನಿಷ್ಠೆ ಮೊದಲು ಬರಬೇಕು, ಕುಟುಂಬ, ಸೌಕರ್ಯ ಅಥವಾ ನಮ್ಮ ಸ್ವಂತ ಯೋಜನೆಗಳಿಗಿಂತಲೂ ಮೊದಲು. ಶಿಷ್ಯತ್ವವು ಒಂದು ಬಾರಿಯ ನಿರ್ಧಾರವಲ್ಲ, ಇದು ದೈನಂದಿನ ಶರಣಾಗತಿ, ಜೀವಮಾನದ ಬದ್ಧತೆ. ಇದರರ್ಥ ಜೀವನದ ಪ್ರತಿಯೊಂದು ಭಾಗದಲ್ಲೂ ದೇವರನ್ನು ಮೊದಲು ಇಡುವುದು. ಯೇಸು ಎರಡು ಸಣ್ಣ ದೃಷ್ಟಾಂತಗಳನ್ನು ಹೇಳುತ್ತಾನೆ, ಒಂದು ಗೋಪುರವನ್ನು ನಿರ್ಮಿಸಲು ಬಯಸುವ ಮನುಷ್ಯನ ಬಗ್ಗೆ ಮತ್ತು ಇನ್ನೊಂದು ಯುದ್ಧಕ್ಕೆ ಸಿದ್ಧನಾಗುತ್ತಿರುವ ರಾಜನ ಬಗ್ಗೆ. ಎರಡು ಮುಖ್ಯವಾದದ್ದನ್ನು ಪ್ರಾರಂಭಿಸುವ ಮೊದಲು ನಾವು ವೆಚ್ಚವನ್ನು ಎಣಿಸಬೇಕು ಎಂದು ನಮಗೆ ನೆನಪಿಸುತ್ತವೆ. ಲೂಕ 9:23 ನಮಗೆ ನೆನಪಿಸುವಂತೆ ಯೇಸುವನ್ನು ಅನುಸರಿಸುವುದು ಎಂದರೆ ನಮ್ಮನ್ನು ನಿರಾಕರಿಸುವುದು, ಪ್ರತಿದಿನ ನಮ್ಮ ಶಿಲುಬೆಯನ್ನು ತೆಗೆದುಕೊಳ್ಳುವುದು ಮತ್ತು ಆತನನ್ನು ಅನುಸರಿಸುವುದು. ಇದು ತ್ಯಾಗ, ಹೋರಾಟ, ಸಂಕಟವನ್ನು ಸಹ ಒಳಗೊಂಡಿರುತ್ತದೆ. ಆದರೂ ನಮ್ಮ ಶಿಲುಬೆಯನ್ನು ತಪ್ಪಿಸಲು ನಾವು ಎಷ್ಟು ಬಾರಿ ಪ್ರಯತ್ನಿಸುತ್ತೇವೆ? ಬೇರೆಯವರು ನಮಗಾಗಿ ಅದನ್ನು ಹೊತ್ತುಕೊಳ್ಳಲು ನಾವು ಎಷ್ಟು ಬಾರಿ ಕಾಯುತ್ತೇವೆ? ಬಹುಶಃ ನನ್ನಲ್ಲಿ ಸಾಕಷ್ಟು ಹಣ ಅಥವಾ ಸಾಕಷ್ಟು ಯೋಜನೆಗಳಿದ್ದರೆ ಶಿಲುಬೆ ಹಗುರವಾಗಿರುತ್ತದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಸತ್ಯ ಇದು, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಶಿಲುಬೆ ಇದೆ ಮತ್ತು ಬೇರೆ ಯಾರೂ ಅದನ್ನು ನಮಗಾಗಿ ಹೊತ್ತುಕೊಳ್ಳಲು ಸಾಧ್ಯವಿಲ್ಲ. ಒಂದು ಕ್ಷಣ ವಿರಾಮಗೊಳಿಸಿ ಮತ್ತು ಸದ್ದಿಲ್ಲದೆ ಯೋಚಿಸಿ, ನೀವು ಈಗ ಹೊತ್ತಿರುವ ಶಿಲುಬೆ ಯಾವುದು? ಅದು ಕೆಲಸದಲ್ಲಿ ಸವಾಲು, ಕಷ್ಟಕರ ಸಂಬಂಧ, ಅನಾರೋಗ್ಯ, ದುಃಖ ಅಥವಾ ಆಂತರಿಕ ಯುದ್ಧವೇ? ಅದು ಏನೇ ಇರಲಿ, ಯೇಸು ಅದನ್ನು ತನ್ನೊಂದಿಗೆ ಹೊತ್ತುಕೊಳ್ಳಲು ನಿಮ್ಮನ್ನು ಕರೆಯುತ್ತಾನೆ. ಇದನ್ನು ಜೀವಂತಗೊಳಿಸುವ 3 ಕಥೆಗಳನ್ನು ನಾನು ಹಂಚಿಕೊಳ್ಳುತ್ತೇನೆ. ಮೊದಲನೆಯದು, ಮಾಟಮಂತ್ರದ ಕುಟುಂಬದಲ್ಲಿ ಜನಿಸಿದ ಯುವತಿ ಮಿಮಿ. ಅವಳು ಕ್ರಿಸ್ತನನ್ನು ಅನುಸರಿಸಲು ಆರಿಸಿಕೊಂಡಾಗ ಅವಳನ್ನು ತಿರಸ್ಕರಿಸಲಾಯಿತು, ಕೈಬಿಡಲಾಯಿತು ಮತ್ತು ಒಂಟಿಯಾಗಿ ಬಿಡಲಾಯಿತು. ಆದರೂ ಅವಳ ನಂಬಿಕೆ ಬಲವಾಯಿತು. ಅವಳ ಶಿಲುಬೆಯು ಯೇಸುವಿನೊಂದಿಗೆ ಅವಳ ಆಳವಾದ ಒಕ್ಕೂಟದ ಮೂಲವಾಯಿತು. ಎರಡನೆಯದು, ಲಾಜರನ ದೃಷ್ಟಾಂತದಿಂದ. ಶ್ರೀಮಂತನ ಸಹೋದರನನ್ನು ಕಲ್ಪಿಸಿಕೊಳ್ಳಿ. ಅವನು ಲಾಜರನ ನೋವನ್ನು ನೋಡುತ್ತಾನೆ ಮತ್ತು ಯೇಸುವನ್ನು ಅನುಸರಿಸಲು ನಿರ್ಧರಿಸುತ್ತಾನೆ. ರಸ್ತೆ ಕಠಿಣವಾಗಿರುತ್ತದೆ ಎಂದು ಅವನಿಗೆ ತಿಳಿದಿದೆ, ಆದ್ದರಿಂದ ಅವನು ಸಿರೇನ ಸೈಮನ್ನನ್ನು ನೇಮಿಸಿಕೊಳ್ಳುತ್ತಾನೆ. ಯೇಸು ತನ್ನ ಶಿಲುಬೆಯನ್ನು ಹೊತ್ತುಕೊಳ್ಳಲು ಸಹಾಯ ಮಾಡಿದ ಅದೇ ಸೈಮನ್. ಒಟ್ಟಿಗೆ ಅವರು ಕ್ಯಾಲ್ವರಿ ಹಾದಿಯಲ್ಲಿ ನಡೆಯುತ್ತಾರೆ, ದಾರಿಯುದ್ದಕ್ಕೂ ಸಹಾನುಭೂತಿಯ ಕ್ರಿಯೆಗಳನ್ನು ಏರ್ಪಡಿಸುತ್ತಾರೆ. ಈ ಕತೆ ನಮಗೆ ನೆನಪಿಸುತ್ತದೆ, ನಾವು ನಮ್ಮ ಸ್ವಂತ ಶಿಲುಬೆಗಳನ್ನು ಹೊತ್ತುಕೊಳ್ಳಬೇಕು, ಆದರೆ ನಾವು ಇತರರಿಗೆ ಅವರ ಶಿಲುಬೆಗಳೊಂದಿಗೆ ಸಹಾಯ ಮಾಡಲು ಸಹ ಕರೆಯಲ್ಪಟ್ಟಿದ್ದೇವೆ. ಮೂರನೆಯದು, ಸಂತ ಪೀಟರ್. ರೋಮ್ನಿಂದ ಪಲಾಯನ ಮಾಡಿದ ನಂತರ ಅವನು ತನ್ನ ಶಿಲುಬೆಯನ್ನು ಮತ್ತೆ ಹೊತ್ತುಕೊಂಡು ರಸ್ತೆಯಲ್ಲಿ ಯೇಸುವನ್ನು ಭೇಟಿಯಾಗುತ್ತಾನೆ. ಪೇತ್ರನು ಕೇಳುತ್ತಾನೆ, ಕ್ವೋ ವಾದಿಸ್, ಕರ್ತನೇ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಯೇಸು ಉತ್ತರಿಸುತ್ತಾನೆ, ಮತ್ತೆ ಶಿಲುಬೆಗೇರಿಸಲು ರೋಮ್ಗೆ, ಮತ್ತು ಪೇತ್ರನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಹಿಂತಿರುಗುತ್ತಾನೆ, ತನ್ನ ಸ್ವಂತ ಶಿಲುಬೆಯನ್ನು ಅಪ್ಪಿಕೊಳ್ಳುತ್ತಾನೆ ಮತ್ತು ಕ್ರಿಸ್ತನಿಗಾಗಿ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಶಿಲುಬೆ ಕೇವಲ ದುಃಖದ ಸಂಕೇತವಲ್ಲ, ಅದು ಪ್ರೀತಿಯ ಆಕಾರ. ಶಿಲುಬೆಯನ್ನು ಹೊತ್ತುಕೊಳ್ಳುವುದು ಎಂದರೆ ಕ್ಷಮೆ, ಕಷ್ಟಕರವಾದಾಗ ಕ್ಷಮಿಸುವುದು, ಅನಾನುಕೂಲವಾದಾಗ ಸೇವೆ ಮಾಡುವುದು, ಮೌನವು ಸುರಕ್ಷಿತವೆಂದು ಭಾವಿಸಿದಾಗ ಸತ್ಯವನ್ನು ಮಾತನಾಡುವುದು, ಪ್ರೀತಿಯು ಎಲ್ಲವನ್ನೂ ವೆಚ್ಚ ಮಾಡಿದಾಗ ಪ್ರೀತಿಸುವುದು. ನಮ್ಮ ಸ್ವಂತ ಸಮಯದಲ್ಲೂ ಸಹ ಕರೆ ಸ್ಪಷ್ಟವಾಗಿದೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಒಬ್ಬ ಶಿಕ್ಷಕಿ ಪಾಠಗಳು ಮತ್ತು ಸುವಾರ್ತೆ ಕಥೆಗಳನ್ನು ನೇರ ಪ್ರಸಾರ ಮಾಡಲು ಪ್ರಾರಂಭಿಸಿದರು. ಒಂದು ದಿನ ಮಧ್ಯಪ್ರಾಚ್ಯದಲ್ಲಿ ಒಬ್ಬ ತಾಯಿ ಸೇರಿಕೊಂಡರು. ಆ ಆನ್ಲೈನ್ ಮುಖಾಮುಖಿಗಳ ಮೂಲಕ ಅವಳು ತನ್ನದೇ ಆದ ನಂಬಿಕೆಯ ಪ್ರಯಾಣವನ್ನು ಪ್ರಾರಂಭಿಸಿದಳು. ಅದು ಕ್ರಿಯೆಯಲ್ಲಿ ಶಿಷ್ಯತ್ವ, ಅನಿರೀಕ್ಷಿತ ರೀತಿಯಲ್ಲಿಯೂ ಸಹ. ಹಾಗಾಗಿ ನಾನು ನಿಮ್ಮನ್ನು ಮತ್ತೊಮ್ಮೆ ಕೇಳುತ್ತೇನೆ, ನಾವು ಈ ರೀತಿಯ ಶಿಷ್ಯತ್ವಕ್ಕೆ ಸಿದ್ಧರಿದ್ದೇವೆಯೇ? ಅಥವಾ ಸುಲಭವಾದ ಮಾರ್ಗ, ಅಗ್ಗದ ಕೃಪೆ, ಶಿಲುಬೆ ಮುಕ್ತ ಕ್ರಿಶ್ಚಿಯನ್ ಧರ್ಮವನ್ನು ಹುಡುಕುತ್ತಿದ್ದೇವೆಯೇ?
ಸ್ನೇಹಿತರೆ, ನಮ್ಮಲ್ಲಿ ಯಾರೂ ಶಿಲುಬೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಾವು ಅದನ್ನು ಸ್ವೀಕರಿಸಿದಾಗ ಕ್ರಿಸ್ತನು ಸ್ವತಃ ನಮ್ಮೊಂದಿಗೆ ನಡೆಯುತ್ತಾನೆ. ಮತ್ತು ಅವನು ನಡೆಯುವಲ್ಲಿ ಪುನರುತ್ಥಾನವಿದೆ, ಸಂತೋಷವಿದೆ, ಶಾಶ್ವತ ಜೀವನವಿದೆ. ದೇವರ ಕರೆಗೆ ಪ್ರತಿಕ್ರಿಯಿಸಲು ನಾವು ಸಿದ್ಧರಾಗುತ್ತಿರುವಾಗ ಮೌನವಾಗಿ ಪ್ರಾರ್ಥಿಸಲು ಮತ್ತು ನಿಮ್ಮ ಶಿಲುಬೆಯನ್ನು, ನೀವು ಹೊತ್ತಿರುವ ಯಾವುದೇ ಹೊರೆ, ಸವಾಲು ಅಥವಾ ತ್ಯಾಗವನ್ನು ಯೇಸುವಿಗೆ ಅರ್ಪಿಸಲು ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಅದನ್ನು ನಂಬಿಗಸ್ತಿಕೆಯಿಂದ ಹೊರಲು ಆತನ ಕೃಪೆಯನ್ನು ಕೇಳುತ್ತೇನೆ. ಪೇತ್ರನಂತೆ ನಾವು ಹೇಳೋಣ, ಕೋವಾಡಿಸ್, ಕರ್ತನೇ, ನಾನು ನಿನ್ನೊಂದಿಗೆ ಬರುತ್ತೇನೆ. ಕರ್ತನಾದ ಯೇಸು, ನಮ್ಮ ಶಿಲುಬೆಗಳನ್ನು ನಂಬಿಗಸ್ತಿಕೆಯಿಂದ ಹೊರಲು ನಮಗೆ ಕೃಪೆಯನ್ನು ಕೊಡು. ನಾವು ದುರ್ಬಲರಾಗಿರುವಾಗ ನಮಗೆ ಧೈರ್ಯವನ್ನು ಕೊಡು, ನಾವು ಭಯಪಡುವಾಗ ಭರವಸೆಯನ್ನು ಕೊಡು, ಮತ್ತು ಅದು ನಮಗೆ ಎಲ್ಲವನ್ನೂ ವೆಚ್ಚ ಮಾಡುವಾಗ ಪ್ರೀತಿಯನ್ನು ಕೊಡು. ಶಿಲುಬೆಗೆ ಮತ್ತು ಶಾಶ್ವತ ಜೀವನಕ್ಕೆ ನಾವು ನಿನ್ನನ್ನು ಅನುಸರಿಸುವಾಗ ಈ ಜಗತ್ತಿನಲ್ಲಿ ನಿನ್ನ ಬೆಳಕಾಗಲು ನಮಗೆ ಸಹಾಯ ಮಾಡು. ಆಮೆನ್. ನಾವು ಹೋಗುವ ಮೊದಲು ಈ ವಾರ ನಾವು ಮಾಡಬಹುದಾದ ಒಂದು ಸರಳ ಕ್ರಿಯೆಯ ಬಗ್ಗೆಯೂ ಯೋಚಿಸೋಣ. ಬಹುಶಃ ಭಾರವಾದ ಶಿಲುಬೆಯನ್ನು ಹೊತ್ತಿರುವ ಯಾರನ್ನಾದರೂ ಬೆಂಬಲಿಸಲು ಪ್ರಯತ್ನಿಸುವುದು ಅಥವಾ ನಾವು ನೋಯಿಸಲ್ಪಟ್ಟಾಗ ಕ್ಷಮೆಯನ್ನು ಆರಿಸಿಕೊಳ್ಳುವುದು. ನೀವು ಆತನೊಂದಿಗೆ ನಡೆಯುವಾಗ ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. I would like to travel over the whole earth to preach your name and to plant your glorious cross on infidel soil. But one mission alone would not be enough for me. I would want to preach the gospel in all 5 continents simultaneously, even to the most remote islands.